ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಯುನೈಟೆಡ್ ಕಿಂಗ್ಡಮ್ನ ಯಾಸ್ಮಿನ್. ನನ್ನ ಮಗ ವಿಲ್ಸನ್ ಆಬರಿಸ್ಟ್ವರ್ತ್ ವಿಶ್ವವಿದ್ಯಾಲಯದಲ್ಲಿ ಮೊದಲ ವರ್ಷದ ವಿದ್ಯಾರ್ಥಿಯಾಗಿದ್ದಾನೆ. ಜೂನ್ 2025ರಲ್ಲಿ ವಿದ್ಯಾರ್ಥಿ ಆರ್ಥಿಕ ಸಹಾಯ ಎಂಬ ಸರ್ಕಾರಿ ಅನುದಾನಕ್ಕಾಗಿ ಅರ್ಜಿ ಸಲ್ಲಿಸಿದ್ದರೂ ನಮಗೆ ಹಣ ದೊರಕಿರಲಿಲ್ಲ. ವಿಶ್ವವಿದ್ಯಾಲಯದ ಶುಲ್ಕ ಪಾವತಿಸಬೇಕಾದ ಅಂತಿಮ ದಿನಾಂಕ ಹತ್ತಿರ ಬರುತ್ತಿತ್ತು. ಅದು ಡಿಸೆಂಬರ್ 23, 2025 ಆಗಿತ್ತು. ನಾವು ಚಿಂತಿತರಾಗಿದ್ದೆವು. ಆದರೆ ನನಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಮಾರ್ಗದರ್ಶನ ಹಾಗೂ ಆಶೀರ್ವಾದದಲ್ಲಿ ವಿಶ್ವಾಸವಿತ್ತು. ಪ್ರತಿದಿನ ಬೆಳಿಗ್ಗೆ ನಾನು ಪ್ರಾರ್ಥನೆಯಲ್ಲಿ ನನ್ನಲ್ಲಿ ಅವರ ಉಪಸ್ಥಿತಿಯನ್ನು ಅನುಭವಿಸುತ್ತೇನೆ. ನಾನು ಸುದರ್ಶನ ಹೋಮದಲ್ಲಿ ಭಾಗವಹಿಸಲು ಯೋಜಿಸದೇ ಇದ್ದರೂ ನನ್ನ ಸ್ನೇಹಿತರಿಗಾದ ಪವಾಡವು ನನ್ನನ್ನು ಡಿಸೆಂಬರ್ 9, 2025ರಂದು ಅದಕ್ಕೆ ನೋಂದಾಯಿಸುವಂತೆ ಪ್ರೇರೇಪಿಸಿತು. ಪವಾಡ ಸದೃಶವಾಗಿ ಡಿಸೆಂಬರ್ 11, 2025 ರಂದು ಬೆಳಿಗ್ಗೆ 11:25ಕ್ಕೆ ನನ್ನ ಮಗನಿಗೆ ವಿದ್ಯಾರ್ಥಿ ಹಣಕಾಸು ವಿಭಾಗದಿಂದ ಅವರು ವಿಶ್ವವಿದ್ಯಾಲಯದ ಶುಲ್ಕವನ್ನು ಮತ್ತು ಅನುದಾನದ ಹಣವನ್ನು ಡಿಸೆಂಬರ್ 12, 2025ರಂದು ಪಾವತಿಸುವುದಾಗಿ ತಿಳಿಸಿದ ಇಮೇಲ್ ಬಂದಿತು. ನಮಗೆ ಅತ್ಯಾನಂದವಾಯಿತು. ನಾನು ಕೆಲಸದಲ್ಲಿದ್ದಾಗ ಬಂದ ನನ್ನ ಮಗನ ಕರೆಯು ನನ್ನ ಕಣ್ಣುಗಳಿಂದ ಕೃತಜ್ಞತೆಯ ಕಣ್ಣೀರನ್ನು ತಂದಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ನಿರಂತರ ಮಾರ್ಗದರ್ಶನ ಹಾಗೂ ಆಶೀರ್ವಾದಕ್ಕಾಗಿ ನಾನು ಅವರಿಗೆ ಕೃತಜ್ಞತಳಾಗಿದ್ದೇನೆ. ಪ್ರೀತಿಯ ಅಮ್ಮ ಭಗವಾನ್, ಧನ್ಯವಾದಗಳು. ಸುದರ್ಶನ ಹೋಮ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.